ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ರಾತ್ರಿ ವೇಳೆಗೆ ಒಂದು ವಾಕ್ಯ ಹೋಗೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 5ನೇ ಅಧ್ಯಾಯ 13ನೇ ವಚನವಾಗಿದೆ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಹಾಲೆಲೂಯಾ. ಇಲ್ಲಿ ಈ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಯೋಹಾನನು ಬರೆದಿರೋ ಪತ್ರಿಕೆ, ಪ್ರಕಟಣೆ ಬರೆದಂತ ಯೋಹಾನ ಬರೆದ ಪತ್ರಿಕೆ ಇದು. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವರಾದ ನಿಮ್ಮಲ್ಲಿ ನಿತ್ಯ ಜೀವ. ಹಾಲೆಲೂಯಾ. ಯೇಸು ಸ್ವಾಮಿ ಹೆಸರಿನ ಮೇಲೆ ನಂಬಿಕೆ ಇಟ್ಟಂತವರಿಗೆ ಇಲ್ಲಿ ಹೇಳಲ್ಪಟ್ಟಿದೆ. ಹಾಲೆಲೂಯಾ. ಇನ್ನು ನಂಬಿದವರಿಗೆ ನಂಬದೆ ಹೋದವರಿಗೆ ಇಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೆ ಅವರು ನಂಬಿದರು, ಈ ವಾಕ್ಯಕ್ಕೆ ಅವರು ಒಳಗಾಗ್ತಾರೆ ಪ್ರಿಯರೇ. ಹಾಲೆಲೂಯಾ. ಹಾಗೆ ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಮಾತುಗಳನ್ನು ಬರೆದಿದ್ದೇನೆ. ಹಾಲೆಲೂಯಾ. ನಂಬಿಕೆ ಇಟ್ಟವರಾದವರಿಗೆ ನಿಮಗೆ ನಾನು ಬರೆದಿದ್ದೇನೆ. ಈ ಮಾತುಗಳಿಂದ ನೀವು ಏನಂತೆ ದೇವರನ್ನ ಗೌರವಿಸ್ಬೇಕು, ಸನ್ಮಾನಿಸ್ಬೇಕು, ದೇವರ ಮಾತಿಗೆ ಇನ್ನೂ ವಿಧೇಯರಾಗಿ ನಡಿಬೇಕು. ಹಾಲೆಲೂಯಾ. ಯಾಕಂದ್ರೆ ನಾವು ಕಾಣದೆ ನಂಬುವಂತವ್ರು, ಬರೀ ವಾಕ್ಯವನ್ನ ನಾವು ನಂಬುವಂತವ್ರು. ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಇದ್ರ ಪ್ರಕಾರನೇ ನಾವು ನಂಬುವಂತವರಾಗಿದ್ದೇವೆ. ಅದಕ್ಕಾಗಿ ವಾಕ್ಯದಲ್ಲಿ ದೇವರ ಹಾಗೆ ಬರೆದಿದ್ದಾರೆ. ನೀವು ನನ್ನ ನಂಬಿದ್ರೆ ನಿಮಗೆ ದೇವರ ರಾಜ್ಯದಲ್ಲಿ ಜಾಗ ಇದೆ ಅಂತ ಹೇಳ್ತಾರೆ. ಹಾಲೆಲೂಯಾ. ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಮಾತುಗಳನ್ನು ಬರೆದಿದ್ದೇನೆ. ಮತ್ತು ನಾನು ದೇವರ ಚಿತ್ತ ಅನುಸಾರವಾಗಿ ಏನಾದರೂ ಬೇಡಿಕೊಂಡರೆ, ಹಾಲೆಲೂಯಾ, ಈ ಭಕ್ತರಿಗೆ ದೇವರ ಚಿತ್ತ ಅನುಸಾರವಾಗಿ, ಅದಕ್ಕೆ ನಾವೇನ್ ಹೇಳ್ಬೇಕು? ದೇವರೇ ನಿನ್ನ ಚಿತ್ತ ಇದ್ದರೆ ಸಿಕ್ಕಲಿ ಸ್ವಾಮಿ. ನಮ್ಮ ಚಿತ್ತ ಬೇಡಪ್ಪ, ನಮ್ಮ ಆಸೆ ಬೇಡ ತಂದೆ. ದೇವರ ಚಿತ್ತ ಇಲ್ಲಿ ನಡೀತಾ ಇದೆ. ದೇವರ ಚಿತ್ತ ಅನುಸಾರವಾಗಿ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಹಾಲೆಲೂಯಾ. ಪ್ರಾರ್ಥನೆ ಮಾಡಿ ದೇವರ ಹತ್ರ ನಾವು ಕೇಳ್ಕೊಂಡಾಗ ನಮಗೆ ಧೈರ್ಯ ಉಂಟುತ್ತೆ. ದೇವರಿಂದ ಉತ್ತರ ಸಿಗ್ತದೆ. ದೇವರು ಸಹಾಯ ಮಾಡ್ತಾರೆ. ಎಲ್ಲ ಸಹಾಯ ಪ್ರಿಯರೇ, ಬರೀ ಸಹಾಯ ಅಂತಂದ್ರೆ ನಾವೆಲ್ಲವೂ ಇನ್ಕ್ಲೂಡ್ ಆಗುತ್ತೆ. ಒಂದು ರೋಗದಿಂದ ಸಹಾಯ ಮಾಡ್ತಾರೆ, ಒಂದು ಕೆಲಸ ಇಲ್ಲ ಅಂದ್ರೆ ಸಹಾಯ ಮಾಡ್ತಾರೆ, ಒಂದು ಮನೆ ಇಲ್ಲ ಅಂದ್ರೆ ಸಹಾಯ ಮಾಡ್ತಾರೆ. ಪ್ರತಿಯೊಂದು ಆದ್ರೆ ದೇವರ ಚಿತ್ತಕ್ಕೆ ಒಳಪಟ್ಟಿರಬೇಕು. ಅದಕ್ಕೆ ಎಷ್ಟೋ ಜನ ಪ್ರಾರ್ಥನೆ ಮಾಡಿ ಕೆಲವೊಮ್ಮೆ ಉತ್ತರ ಸಿಕ್ಕುವುದಿಲ್ಲ. ಆದರೆ ಕೆಲವೊಂದು ವಾಕ್ಯ ಹೇಳ್ತದೆ, ತಡವಾದರೂ ತಾಮಸದು ಎಂಬುದಾಗಿ. ಸಿಕ್ಕತ್ತೆ, ಅದನ್ನ ನಾವು ಸ್ವಲ್ಪ ದಿವಸ, ಸ್ವಲ್ಪ ಸಮಯ ವೇಟ್ ಮಾಡ್ಬೇಕು, ಕಾಯ್ಬೇಕಾಗ್ತದೆ. ಹಾಗಾಗಿ ಧೈರ್ಯ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳಿಂದ ನಮಗೆ ದೊರೆಯುತ್ತೆಂದು ನಮಗೆ ಗೊತ್ತಾಗಿದೆ. ನಾವು ಪ್ರಾರ್ಥನೆ ಮಾಡಿ, ದೇವರೇ ನಿನ್ನ ಚಿತ್ತ ಏನಿದೆ ಸ್ವಾಮಿ, ನಿನ್ನ ಚಿತ್ತ ಇದ್ದರೆ ನನಗಿದು ಸಿಕ್ಕಲಿ, ನಿನ್ನ ಚಿತ್ತ ಇದ್ದರೆ ಕೆಲಸ ಆಗಲಿ, ನಿನ್ನ ಚಿತ್ತ ಇದ್ದರೆ ಸ್ವಾಮಿ ನನ್ನ ಜೀವಿತವೆಲ್ಲ ನಿನ್ನ ಕರಗಳನ್ನು ಒಪ್ಪಿಸಿಕೊಡ್ತೇನೆ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟಾಗ ದೇವರೇ ನೀನು ನಡೆಸುವಂತ ಮಹತ್ ಕಾರ್ಯ, ಅದ್ಭುತ ಕಾರ್ಯ ವರ್ಣನೆ ಮಾಡ್ಲಿಕ್ಕಾಗೋದಿಲ್ಲ. ಇದು ದೇವರ ಮಕ್ಕಳು ಇವತ್ತು ಸುತ ಇದನ್ನ ಅನುಭವಿಸ್ತಾ ಇದ್ದಾರೆ. ಕೆಲವರು ಅನುಭವಿಸ್ತಾ ಇಲ್ಲ. ಅಂದ್ರೆ ನಾವು ಪ್ರಾರ್ಥನೆ ಮಾಡಬೇಕು, ವಾಕ್ಯಕ್ಕೆ ಒಳಗಾಗಬೇಕು. ಇಲ್ಲಿ ಭೂಮಿ ಮೇಲಿರುವಂತ ಎಲ್ಲ ಜ್ಞಾನಗಳನ್ನ ಬಿಡಬೇಕು, ಕೆಟ್ಟ ಸ್ವಭಾವಗಳನ್ನ ಬಿಡಬೇಕು, ಒಳ್ಳೆ ಸ್ವಭಾವನ ಧರಿಸ್ಕೊಳ್ಬೇಕು, ಒಳ್ಳೆ ಮಾತನಾಡಬೇಕು. ಹಾಗೆ ಇವೆಲ್ಲ ಒಂದು ದೇವರದೊಂದು ಕಟ್ಟಳೆ ಇದೆ. ಆ ಕಟ್ಟಳೆನ ನಾವು ಮೀರಬಾರ್ದು. ದೇವರು ಒಂದು ಆಜ್ಞೆ ಮಾಡಿದ್ದಾರೆ, ಇಂಥದ್ದು ಹಿಂಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು ಅಂತ ನಮಗೊಂದು ಆಜ್ಞೆ ಹೊರಡಿಸಿದ್ದಾರೆ. ಅದ್ರ ಪ್ರಕಾರನೇ ಜೀವಿಸಬೇಕು. ಒಂದು ಭದ್ರಕೋಟೆಯಲ್ಲಿ ನಮ್ಮನ್ನ ಮುಚ್ಚುಮರೆ ಮಾಡಿದ್ದಾರಲ್ಲ,
ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ ಈ ಕೊಟ್ಟಂಥ ಸಂದೇಶಕ್ಕಾಗಿ ನಾವು ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇಶ ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಕೊಟ್ಟಂಥ ಈ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಕರ್ತನೆ ಸ್ವಾಮಿ, ಕಷ್ಟ ದುಃಖ ರೋಗ ಸಮಸ್ಯೆಯಲ್ಲಿ ಯಾರಿದ್ದರೂ ಅವರೆಲ್ಲ ಬಿಡುಗಡೆ ಕೊಡಿ. ಯೇಸು ನಾಮದಲ್ಲಿ ಬೇಡಿಬಿಡ್ತೀನಿ ಪರಲೋಕದ ತಂದೆ, ಆಮೇನ್. ಪ್ರೈಸ್ ಲಾರ್ಡ್. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್. ಆಮೇನ್.